ಕರ್ನಾಟಕ ರಾಜ್ಯದ ಟಾಪ್ 10 ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಅಗ್ರಸ್ಥಾನದಲ್ಲಿರುವಂತಹ ನಮ್ಮ CMRIT ಕಾಲೇಜ್ಗೆ ಇವತ್ತು ದಿನ ನನ್ನನ್ನು ಮುಖ್ಯ ಅತಿಥಿಯನ್ನು ಕರೆಸಿ ಇಷ್ಟೊಂದು ಅದ್ಭುತವಾದಂಥ ವೇದಿಕೆ ಕೊಟ್ಟಂತಹ ಎಲ್ಲ CMRIT ಕಾಲೇಜಿನ ವ್ಯವಸ್ಥಾಪಕರಿಗೆ ಹಾಗೂ ಆಡಳಿತ ಮಂಡಳಿಗೆ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇಲ್ಲಿಗೆ ಮೋಹನ್ ಸರ್ ನನಗೆ ಫೋನ್ ಮಾಡ್ತಾರೆ, ಡಾಕ್ಟರ್ ಮೋಹನ್ ಸರ್ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಕರೀತಾ ಇದ್ದಾರೆ, ದಯವಿಟ್ಟು ನೀವು ಕಾರ್ಯಕ್ರಮ ಬರಬೇಕು ಅಂತ ಹೇಳಿದಾಗ ನಾನು CMRIT ಕಾಲೇಜ್ ಅಂದ ತಕ್ಷಣ ನನಗೆ ಪಟ್ಟಂತ ನೆನಪು ಬಂತು. ಯಾಕಂದ್ರೆ CMRIT ಕಾಲೇಜ್ಗೆ ನನಗೆ ಅವಿನಾಭಾವ ಸಂಬಂಧ ಇದೆ. ಅದು ಏನಂತ ಹೇಳ್ಬಿಟ್ಟು ಮುಂದೆ ಕೇಳ್ತಾ ಇರ್ತೀನಿ ನಾನು. ಮತ್ತೆ ಕಂಟಿನ್ಯೂಸ್ ಆಗಿ 4 days ಇಂದ ನಾನು ಮೆಸೇಜ್ ಮಾಡ್ತಾ ನನ್ನ ಇಲ್ಲಿ ತನಕ ಬರೋ ಥರ ಮಾಡಿದ್ದು ನಮ್ಮ ಮಂಜುನಾಥ್ ಸರ್ ಅವರು ಇಲ್ಲೆಲ್ಲ ಇದ್ದಾರೆ. ಅವ್ರಿಗೂ ನಾನು ಇಲ್ಲಿದ್ದಾರೆ ಮಂಜುನಾಥ್ ಅವರು. ಓಕೆ ಥ್ಯಾಂಕ್ ಯು. ಅವರು ಮತ್ತೆ ಮೋಹನ್ ಸರ್ ಅವರು ಮತ್ತೆ ಎಲ್ಲ ಆಡಳಿತ ಮಂಡಲಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಸಂದೇಶ ಅಂದ್ರೆ ಇವತ್ತಿನ ದಿನ ಇಲ್ಲಿರೋಂಥವ್ರಿಗೂ ಒಂದಷ್ಟು ಜನ ಗೊತ್ತಿದೆ, ಒಂದಷ್ಟು ಜನ ಗೊತ್ತಿಲ್ಲ. ಸಣ್ಣದಾಗಿ ನಾನೊಂದು ಪರಿಚಯ ಮಾಡ್ಕೊಬೋದಾ? ನಾನು ಕೋಲಾರ ಜಿಲ್ಲೆ, ಕೋಲಾರ ಟೌನ್ ನಮ್ದು. ಸಾಮಾನ್ಯ ಒಂದು ಬಡ ಕುಟುಂಬದಲ್ಲಿ ಜನಿಸಿರುವಂತ ಹುಡುಗ. ನಮ್ಮ ತಂದೆ ತಾಯಿ ಇರ್ತಾರೆ. ನಮ್ಮ ತಂದೆ ತಾಯಿಗೆ ನನಗಿಂತ ಮೊದಲು 2 ಗಂಡ್ಮಕ್ಳು ಇರ್ತಾರೆ. ಆ 2 ಗಂಡ್ಮಕ್ಳಿಗೂ ಅಪೌಷ್ಟಿಕತೆ, ಊಟ ಇಲ್ಲ ಅಂತ ಅಪೌಷ್ಟಿಕತೆಯಿಂದ ನಮ್ಮ ತಾಯಿಗೂ ನನಗಿಂತ ಮೊದಲು ನಮ್ಮ ಅಣ್ಣಂದ್ರು ಇರ್ತಾರೆ 2. ಆ 2 ಗಂಡ್ಮಕ್ಳು ತಿರ್ಕೊಂತಾರೆ ಅಪೌಷ್ಟಿಕತೆಯಿಂದ, ಊಟ ಇಲ್ಲ. ನಾನು ಕೂಡ ಗುಡಿಸಲಲ್ಲೇ ಒಂದು ಕೆರೆ ಭಾಗದಲ್ಲಿ ಒಂದು ಸ್ಲಮ್ ಪ್ರದೇಶದ ಒಂದು ಗುಡಿಸಲಲ್ಲಿ ಹುಡ್ತೀನಿ. ಅಲ್ಲಿ ಹಂತವಾಗಿ ವಿದ್ಯಾಭ್ಯಾಸ ಮಾಡ್ತಾ SLC ನಾನು ವಿದ್ಯಾಭ್ಯಾಸ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಜೊತೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂತ ಒಂದು ಹುಡುಗಿನ ರೇಪ್ ಮಾಡಿ ಸಾಯಿಸಾಕ್ತಾರೆ. ಆ ಒಂದು ಸಂದರ್ಭದಲ್ಲಿ ಎಲ್ಲ ಅಲ್ಲಿದ್ದಂತಹ ನಮ್ಮ ಕೋಲಾರ ಜಿಲ್ಲೆಯಲ್ಲಿದ್ದಂತಹ ಎಲ್ಲ ಅಸೋಸಿಯೇಷನ್ಸು, ಮಹಿಳಾ ಸಂಘಟನೆಗಳವರು, ವಿದ್ಯಾರ್ಥಿ ಸಂಘಟನೆಗಳವರು, ಎಲ್ಲ ದಲಿತ ಪರ ಸಂಘಟನೆಗಳವರು ಸೇರಿ ಹೋರಾಟ ಮಾಡಿ ಅವರು ಸಾವಿಗೆ ಒಂದು ನ್ಯಾಯ ಕೊಡಿಸ್ತಾರೆ. ಅವ್ರಿಗೆಲ್ಲ ಶಿಕ್ಷೆ ಆಗಿ ಜೀವಾವಧಿ ಶಿಕ್ಷೆ ಆಗೋ ಥರ ಒಂದು ಹೋರಾಟ ಮಾಡ್ತಾರೆ. ಆ ಒಂದು ಹೋರಾಟದಲ್ಲಿ ಮೊದಲು ನಾನು ಭಾಗವಹಿಸಿರ್ತೀನಿ. ಅದು ಮಾಡಿರೋದು ನನ್ನ ಮೊದಲ ಹೋರಾಟ 14 ವರ್ಷಗಳ ಹಿಂದೆ. ಅದಾದ್ಮೇಲೆ SLC ಪಾಸ್ ಆದ್ಮೇಲೆ ನಾನು ಇವತ್ತು ದಿನ ನಮ್ಮ ಅತ್ತೆಯವ್ರನ್ನ ಕರೆದಿದ್ದೀನಿ, ಬೆಂಬೆಳಮ್ಮ ಅಂತ ಬಿಟ್ಟರು. ಈ ಕಾಲೇಜ್ ಹಿಂದೆ ಕುಂದಳ್ಳಿ ಕಾಲೋನಿ ಐತಿ. ಈ ಕಾಲೇಜ್ ಹಿಂದೆ ಪಕ್ಕದಲ್ಲಿ ಕುಂದಳ್ಳಿ ಕಾಲೋನಿ ಐತೆ. ಆ ಕಾಲೋನಿಯಲ್ಲಿ ಇವರು ಈಗಲೂ ಬಾಡಿಗೆ ಮನೆಯಲ್ಲಿ ಈ ನಮ್ಮ ಕಂಪ್ನಿಗಳಲ್ಲಿ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತಾರೆ. ನಾನು SLC ವಿದ್ಯಾಭ್ಯಾಸ SLC ಪಾಸ್ ಆಗಿ ಬಂದಾಗ ಮತ್ತೆ ನಮ್ಮನ್ನ ಹೌಸ್ ಕೀಪಿಂಗ್ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಇದು ಕಾಸ್ಮಸ್ ಮಾಲ್ ಯಾವ್ದು ಇದೆ ಇಲ್ಲಿ ಪಕ್ಕದಲ್ಲಿ, ಮಾರ್ಗಳ್ಳಿ ಲೆಫ್ಟ್ ಸೈಡ್ ಅಲ್ಲಿ ದೊಡ್ಡ ಮಾಲ್ ಇತ್ತು. ಆ ಮಾಲಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರು. ನಾನು ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇದೇನಪ್ಪ ಇಷ್ಟು ದೊಡ್ಡದಾಗೈತೆ ಕಾಲೇಜು, CMRIT ಕಾಲೇಜು. ಇಲ್ಲಿ ಬಂದು ನಾನು ಓದ್ಬೇಕಂದ್ರೆ, ಇಲ್ಲಿ ಬಂದು ನಾನು ವಿದ್ಯಾಭ್ಯಾಸ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವಾಗ ನಾನು ಅನ್ಕೊಂಡು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಇದೆಲ್ಲ ನಾನು ಇಲ್ಲಿ ಬಂದು ಏನಾದ್ರು ಹೇಳಿದ್ರೆ ನೀವು ಸುಳ್ಳು ಅನ್ಕೊಂತೀರಾ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆಯವ್ರನ್ನ ಮತ್ತೆ ಇಲ್ಲಿಗೆ ಕರ್ಸಿದ್ದೀನಿ, ಇರ್ಲಿ ಅಂತ. ಆಮೇಲೆ 2017ರಲ್ಲಿ ಇದೇ ತರ ನಾನು ಹೋರಾಟ ನಾನು ಏನ್ ವಿದ್ಯಾಭ್ಯಾಸ ಮಾಡ್ತೀನೋ ವಿದ್ಯಾಭ್ಯಾಸದ ಜೊತೆಗೆ ಹೋರಾಟ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಹಂತವಾಗಿ ಬಡವರ ಪರವಾಗಿ ಹೋರಾಟ ಮಾಡೋಂಥದ್ದು, ಹೆಣ್ಮಕ್ಳ ಪರವಾಗಿ ಹೋರಾಟ ಮಾಡೋಂಥದ್ದು, ಪ್ರಾಬ್ಲಮ್ಸ್ ಆಗಿರುವಂತಹ 1000 ಹೆಣ್ಮಕ್ಳು ನ್ಯಾಯ ಕೊಡಿಸಿದ್ದೀನಿ. ಭಾರತ ದೇಶದಲ್ಲಿ 151 ಇಂಟರ್ಕ್ಯಾಸ್ಟ್ ಮ್ಯಾರೇಜಸ್ ಮಾಡಿ ವರ್ಲ್ಡ್ ರೆಕಾರ್ಡ್ ಮಾಡಿರುವಂಥ ವ್ಯಕ್ತಿ. ಬಡವರ ಮೇಲೆ ನಡೆಯುವಂತಹ ಶ್ರೀಮಂತರಿಂದ ಬಡವರ ಮೇಲೆ ನಡೆಯುವಂತಲ್ಲ ಹಲ್ಲೆಗಳು. ಅಂದ್ರೆ
ನಿಮಿಷ ಕೇಳಿ. ಶ್ರೀಮಂತರಿಂದ ಬಡವರ ಮೇಲೆ ಹಲ್ಲೆಗಳು ನಡೆಯುತ್ತೆ, ತೊಂದರೆಗಳಾಗುತ್ತೆ ಪಾಪ, ಮತ್ತೆ ಹೆಣ್ಣು ಮಕ್ಕಳು ತೊಂದರೆಗಳಾಗುತ್ತೆ ಹುಟ್ಟಿರುವಂತ ಶ್ರೀಮಂತರಿಂದ. ಇಂಥವರು ಒಂದು ವಿಚಾರದಲ್ಲಿ ಸುಮಾರು 347 ಹೋರಾಟ ಮಾಡಿ 347 ಹೋರಾಟನ ಗೆದ್ದಿದ್ದೀನಿ. ಈ ತರ ಒಂದು ಹೋರಾಟ ಮಾಡ್ತಾ ಇರ್ಬೇಕಾದ್ರೆ ಸಣ್ಣ ಒಂದು ವಿಚಾರ ಹೇಳ್ತೀನಿ. ಈ ತರ ಒಂದು ಹೋರಾಟ ಮಾಡ್ಬೇಕಾದ್ರೆ 2017ರಲ್ಲಿ 2017 ಒಂದು ಹೆಣ್ಮಗಳು ನನಗೆ ಫೋನ್ ಮಾಡ್ತಾರೆ, ಸರ್ 3 ವರ್ಷದಿಂದ ಲವ್ ಮಾಡ್ತಾ ಇದ್ವಿ, 3 ವರ್ಷದಿಂದ ಲವ್ ಮಾಡ್ತಾ ಇದ್ವಿ, ಈಗ ಮದುವೆ ಮಾಡ್ಕೊಂಡ್ರೆ ಆಗಲ್ಲ, ನೀವು ತುಂಬಾ ಬಡವರಿದ್ದೀರಿ, ನಾನು ನಿಮ್ಮನ್ನು ಮದುವೆ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಆ ಹುಡುಗ ನನಗೆ ಮೋಸ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಒಂದು ಹೆಣ್ಮಗಳು ಫೋನ್ ಮಾಡ್ತಾಳೆ 2017ರಲ್ಲಿ. ಆ ಟೈಮಲ್ಲಿ ಆ ಹೆಣ್ಣುಮಗಳ ಜೊತೆ ಅವರು ತುಂಬಾ ಬಡವರು ಪಾಪ, ಹುಡುಗ ಅವ್ರು ಮೋಸ ಮಾಡಿರ್ತಾನಲ್ಲ, ಆ ಹುಡುಗ ತುಂಬಾ ಶ್ರೀಮಂತ. ಆ ಹೆಣ್ಣುಮಗಳ ಜೊತೆ ಸೇರ್ಕೊಂಡು ಕಾನೂನು ಪ್ರಕಾರ ಹೋರಾಟ ಮಾಡಿ ಈ ಫಿಲ್ಮ್ ಚಾನ್ಸ್ ಕೊಟ್ಟಷ್ಟು ಸಂದೇಶ ಅಶ್ವಥ್ ಒಳಗೆ ಸರ್ಗೆ ಆ್ಯಂಡ್ ಟೀಮ್ ಮೆಂಬರ್ಸ್ ಎಲ್ಲರೂ ತುಂಬ ಥ್ಯಾಂಕ್ ಯು. ಆ್ಯಂಡ್ ಈ ಫಿಲಿಮು ಎಲ್ಲರೂ ನೋಡಲೇಬೇಕಾಗುತ್ತೆ ಫಿಲಿಮ್, ಯಾಕಂದರೆ ಮನೆಯಲ್ಲಿ ಅಪ್ಪ ಅಮ್ಮ ಎಷ್ಟು ವರ್ಷ ಸಾಕ್ತಾರೆ ಕಲಿಸ್ತಾರೆ, ಬಟ್ ಕಾಲೇಜಲ್ಲಿ ಮಾಡಬಾರ್ದು ಅಂತ ತೋರಿಸ್ತಿದ್ದಾರೆ ಫಿಲಿಮ್. ದಯವಿಟ್ಟು ಬಂದು ಎಲ್ಲರೂ ಫಿಲಿಮ್ ನೋಡಿ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಿದ್ದೀನಿ. ತುಂಬಾನೇ ಖುಷಿ ಆಗುತ್ತೆ ಕಾಲೇಜ್ಗೆ ಪ್ರಮೋಷನ್ ಬರಬೇಕಂದ್ರೆ, ಯಾಕಂದ್ರೆ ಇವಾಗ ರೀಸೆಂಟಾಗಿ ನಾವು 5-6 years ಆಯಿತು ಕಾಲೇಜ್ ಮುಗಿಸಿ. ನಮಗೂ ಕಾಲೇಜ್ ಡೇಸ್ನ ಮೆಮೊರೀಸ್ ಬರುತ್ತೆ, ನಾವು ತಿಳ್ಕೊಂಡ್ಬಂತೀವಿ ಕಾಲೇಜ್ ಬಂದಾಗೆಲ್ಲ. ಇದೇ ಥರ ಆಡಳಿತಗಳು ಬಂದು ಕುತ್ಕೊಳ್ಳೋದಾಗಲಿ ಅಥವಾ ಸ್ಪೀಚ್ ಆಗಿ ಕೊಡಬೇಕಾದ್ರೆ ಒಂದು ಕಮೆಂಟ್ ಪಾಸ್ ಆದಾಗ ಕಾಗದಾಗಲಿ ಮಾಡ್ತಿದ್ವಿ ಇವ್ರ ಥರ. ತುಂಬ ಖುಷಿ ಆಗುತ್ತೆ. ನನ್ನ ಹೆಸರು ವಿಶಾಲ್ ಕುಮಾರ್ ಅಂತ, ಈ ರೂಲರ್ ಸಿನಿಮಾದ ನಾಯಕ ನಟ. ಸಿನಿಮಾ ಒಂದು ನಿಮಿಷ ಮಾತಾಡ್ತೀನಿ. ಸಿನಿಮಾ ಯಾರು ನೋಡಬೇಕು ಅಂತ ಹೇಳಿದ್ರೆ ಹೆಣ್ಮಕ್ಳು ತಾಯಿ ತಂದೆ ನೋಡಲೇಬೇಕಾದಂಥ ಸಿನಿಮಾ ಇದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈ ಜನ್ರೇಷನಲ್ಲಿ ಏನಾಗ್ತಿದೆ, ಟೆಕ್ನಾಲಜಿಯಿಂದ ನಮಗೆ ಪಾಸಿಟಿವ್ ಆಗಲಿ ನೆಗೆಟಿವ್ ಇಂಪ್ಯಾಕ್ಟ್ ತುಂಬಾ ಆಗ್ತಿದೆ. ಈ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಒಬ್ಬರೊಬ್ರು ಹೆಂಗೆ ಪರಿಚಯ ಆಗ್ತಾರೆ, ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ಹೆಂಗೆ ಪರಿಚಯ ಆಗಿ ಕಾಂಟ್ಯಾಕ್ಟ್ ಎಕ್ಸ್ಚೇಂಜ್ ಆಗುತ್ತೆ ಅಂಥದ್ರಲ್ಲಿ ಲವ್ ಮಾಡ್ತಾರೆ. ಪಾಸಿಟಿವ್ ಆಗಿ ಟ್ರೂ ಲವ್ ಮಾಡಿದ್ರೆ ಒಳ್ಳೆಯದೇ, ಅದನ್ನು ನೆಗೆಟಿವ್ ಆಗಿ ಯೂಸ್ ಮಾಡ್ಕೊಳ್ತಾರೆ. ಹುಡುಗ ಆಗಿರ್ಬೋದು, ಅದು ಹುಡುಗಿ ಆಗಿರ್ಬೋದು. ಸೊ ನಮ್ಮ ಕತೆ ಏನಪ್ಪ ಅಂತ ಹೇಳಿದ್ರೆ, ಇವಾಗಿನ ಜನ್ರೇಷನ್ನು ಹೆಂಗೆ ಹಾಳಾಗ್ತಿದೆ ನಮ್ಗೆ ನಾವು ತೋರಿಸಿದ್ದೀವಿ, ಹೆಂಗೆ ಹಾಳಾಗಬಾರ್ದು ಅನ್ನೋದು ನೀವು ನೋಡ್ಬೋದು. ಮತ್ತು ನಮ್ಮ ಸಿನಿಮಾ ರೂಲರ್ ಸಿನಿಮಾ ನೋಡಿದ್ರೆ ಡೆಫಿನೆಟ್ಲಿ ನಾನು ನಿಮಗೆಲ್ಲ ಪ್ರಾಮಿಸ್ ಮಾಡ್ತೀನಿ, 100 ಜನ ನನ್ನ ಸಿನಿಮಾ ನೋಡಿದ್ರೆ 10 ಜನನಾದರೂ ಈ ಸಿನಿಮಾ ನೋಡಿ ಫೇಕ್ ಲವ್ ಅಂತ ಹೇಳ್ತಾರಲ್ಲ ಅದನ್ನ ಮಾಡಕ್ ಹೋಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಒಂದು SCM ಕಾಲೇಜ್ಗೆ ಇನ್ವೈಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಿತು ಗೌಡ ಅಂತ. ರೂಲರ್ಸ್ ಸಿನಿಮಾದಲ್ಲಿ ಹೀರೋಯಿನ್ ಆಗಿದ್ದೀನಿ. ಫಸ್ಟ್ ಆಫ್ ಆಲ್ ನಾನು CMRIT ಕಾಲೇಜ್ ಮ್ಯಾನೇಜ್ಮೆಂಟ್ಗೆ ಥ್ಯಾಂಕ್ಸ್ ಇಡೋಕೆ ಇಷ್ಟಪಡ್ತೀನಿ. ದ ರೂಲರ್ಸ್ ಟೀಮ್ನಲ್ಲಿ ಕರೆದು ಇಷ್ಟು ಚೆನ್ನಾಗಿ ಫಂಕ್ಷನ್ ಅರೇಂಜ್ ಮಾಡಿ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸ್ಟೋರಿ ಬಗ್ಗೆ ಹೇಳಬೇಕು ಅಂತಂದರೆ, ಒಂದು ಹುಡುಗಿ ಯಾವ ಥರ ಅವಳು ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಒಂದು ಕನಸಿನ ಕಟ್ಕೊಂಡು ಅವಳು ಯಾವ ಥರ ಅಪ್ಪ ಅಮ್ಮನಿಗೆ ಮೋಸ ಮಾಡಿ ಒಂದು ಬಡ ಕುಟುಂಬದಿಂದ ಬಂದಂಥ ಹುಡುಗಿ ಶ್ರೀಮಂತರ ಮನೆಗೆ ಹೋಗುವಾಗ ಯಾವ ಥರ ಅವಳು ಒಂದು ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಯಾವ ಥರ ಅವಳು ನೋವನ್ನು ಅನುಭವಿಸ್ತಾಳೆ ಅಂತ ನಮ್ಮ ಸಂದೇಶ್ ಸರ್ ಅವರು ಒಂದು ರಿಯಲ್ ಸ್ಟೋರಿ ಮಾಡಿ ಮೂವಿ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಹೋಗಿ ಸಿನಿಮಾ ಥಿಯೇಟರ್ಸಲ್ಲಿ ಮೂವಿ ನೋಡಿ. ನಾವು ಹೊಸ ಪ್ರತಿಭೆಗಳು ನೀವೆಲ್ಲ ನಮಗೆ ಪ್ರೋತ್ಸಾಹ ಮಾಡಿ ತಿಳಿಸ್ಬೇಕಾಗಿ ಎಲ್ಲರಲ್ಲೂ ಕೇಳ್ಕೊತೀನಿ.
ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟಿದ್ದಕ್ಕೆ ಅಶ್ವಥ್ ಬೆಳಗೆರೆ ಸರ್ಗೆ, ಸಂದೇಶ್ ಸರ್ಗೆ, ಹಾಗೆ ಉದಯ್ ಭಾಸ್ಕರ್ ಸರ್ಗೆ ಆ್ಯಂಡ್ ನನ್ನ ಎಂಟೈರ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.